ಬೈಕ್ ಟ್ಯಾಕ್ಸಿಗಳಿಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಆದರೆ ಇದಕ್ಕೆ ಚಾಲಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾದ ಚಾಲಕರ ಸಂಘಟನೆಗಳು, ಆಟೋ ಕ್ಯಾಬ್ ಚಾಲಕ ಸಂಘಟನೆಗಳಿಂದ ಸಚಿವರ ಭೇಟಿ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ನಿಯಮ ಮಾಡಬಾರದು, ಒಂದು ವೇಳೆ ನಿಯಮ ರೂಪಿಸಿದ್ರೆ ಸಾರಿಗೆ ಬಂದ್ ಮಾಡ್ತೇವೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಬಂದ್, ಫೆಬ್ರವರಿ ಕೊನೆ ವಾರದಲ್ಲಿ ರಾಜ್ಯಾದ್ಯಂತ ಬಂದ್ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಕುರಿತು ಡ್ರೈವರ್ಸ್ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬೈಕ್ ಟ್ಯಾಕ್ಸಿಗೆ ಈಗಾಗಲೇ ಕೂಡ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಚಾಲಕ ಸಂಘಟನೆಗಳು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಈಗಾಗಲೇ ಕೂಡ ಭೇಟಿಯನ್ನಾಗಿರುವಂಥದ್ದು. ನನ್ನ ಜೊತೆಯಲ್ಲಿ ಈ ಬಗೆಗೆ ಮಾತಾಡಲಿಕ್ಕೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಆಟೋ ಕ್ಯಾಬ್ ಚಾಲಕ ಸಂಘಟನೆಗಳು ಕೂಡ ನನ್ನ ಜೊತೆಯಲ್ಲಿದ್ದಾವೆ. ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಸ್ವಾಮಿಯವರು ಕೂಡ ಇದ್ದಾರೆ. ನಾರಾಯಣ ಸ್ವಾಮಿ, ತಾವು ಕೂಡ ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಗಮನಿಸಿದ್ದೀರಾ. ಒಂದು, ಎರಡನೇದು, ಆ ನಿಟ್ಟಿನಲ್ಲಿ ಸಾರಿಗೆ ಸಚಿವರನ್ನು ಕೂಡ ಈಗಾಗಲೇ ಭೇಟಿಯಾಗಿದ್ರಿ. ಸಾರಿಗೆ ಸಚಿವರ ಹತ್ರ ಏನು ಮನವಿಯನ್ನು ಮಾಡಿಕೊಂಡ್ರಿ, ಸಚಿವರು ಏನು ಭರವಸೆ ಕೊಟ್ಟಿದ್ದಾರೆ ನಿಮಗೆ ಅಂತ? ಸರ್, ಮಾನ್ಯ ಸಾರಿಗೆ ಸಚಿವರನ್ನ ಈಗ ಭೇಟಿಯನ್ನು ಮಾಡಿ ನಾವು ಮನವಿಯನ್ನು ಮಾಡಿದ್ವಿ. ಏನು ಅಂತಂದರೆ, ಇದರಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ, ಇಲ್ಲ ಅಂತಂದರೆ ಸುಗ್ರೀವಾಜ್ಞೆಯನ್ನಾದರೂ ನೀವು ಹೊರಡಿಸಲೇಬೇಕು ಅಂತ. ಮಾನ್ಯ ಸಾರಿಗೆ ಸಚಿವರು ನಾವಿಷ್ಟು ವರ್ಷ ಸತತವಾಗಿ ನಿಮ್ಮ ಪರ ನಿಂತಿದ್ದೀವಿ, ಕೋರ್ಟ್ನಲ್ಲೂ ವಾದವನ್ನು ಮಾಡಿದ್ದೀವಿ. ಆ ಕೋರ್ಟ್ ತೀರ್ಪಿಗೆ ಬರ್ತದೆ ಅಂತ ನಮಗೂ ಅಚ್ಚರಿ ಮೂಡಿಸಿದೆ. ಆಯಿತು, ನಾವು ಅಧಿಕಾರಿಗಳನ್ನ ಮತ್ತು ಅಡ್ವೊಕೇಟ್ ಜನರಲನ್ನು ಇವತ್ತು ಕರೆದಿದ್ದೀನಿ. ಇವತ್ತು ಮಾತುಕತೆ ಮಾಡಿ ನಾಳೆ ನಿಮಗೆ ನಮ್ಮ ನಿರ್ಣಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸಚಿವರು ಸಂಪೂರ್ಣವಾಗಿ ಅವತ್ತು ನಮ್ಮ ಜೊತೆಲಿದ್ದರು, ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಪರ ಇರ್ತೀನಿ, ಯಾವುದೇ ರೀತಿಯಾದ ಏನು ಪಾಲಿಸಿಯನ್ನು ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ, ನಾನು ಮಾಡೋದಿಲ್ಲ ಅಂತಲೂ ಹೇಳಿದ್ದಾರೆ ಸಾರಿಗೆ ಸಚಿವರು. ಸರ್ಕಾರ ಏನಾದರೂ ಒಂದು ವೇಳೆ ಅನುಮತಿಯನ್ನು ಕೊಡದಿದ್ದರೆ ನಿಮ್ಮ ಮುಂದಿನ ಹೋರಾಟ ಯಾವ ಥರವಾಗಿರಲಿದೆ, ಏನು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರಾ? ಸರ್, ಇವಾಗ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಒಂದು ಮೇಲ್ಮನವಿಗೆ ಹೋಗಿ, ಇಲ್ಲ ಆಗಲಿಲ್ಲ ಅಂದರೆ ಸುಗ್ರೀವಾಜ್ಞೆ ಮುಖಾಂತರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ವೇಳೆ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಯಾಕೆಂದರೆ ಆಲ್ರೆಡಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ತಿಂಗಳು ಕೂಡ 12ನೇ ತಾರೀಕು ಹೇಳಿದ್ವಿ. ಇವಾಗೆಲ್ಲ ನಮ್ಮ ನಾರಾಯಣಸ್ವಾಮಿಯವರ ಎಲ್ಲ ಸಮ್ಮುಖದಲ್ಲಿ ಈಗ ಯಾವಾಗ ಫೆಬ್ರವರಿಲಿ ಎಂಡಲ್ಲಿ ಯಾವಾಗ ಒಂದು ಹೋರಾಟ ಮಾಡಬೇಕು ಅಂತೀವಿ. ಯಾಕೆಂದರೆ ನಮಗೆ ಯಾವುದೂ ಆಗಲ್ಲ ಅಂದಾಗ, ಸರ್ಕಾರ ನಮ್ಮ ಕೈ ಹಿಡಿಯಲ್ಲ, ನಮ್ಮ ಕೈ ಚೆಲ್ಲಿದೆ ಅಂತ ಹೇಳಿದಾಗ ಆವಾಗ ಉಗ್ರವಾದಂಥ ಹೋರಾಟನ ನಾವು ಮಾಡ್ತೀವಿ. ರಾಜು ಅವರೇ, ತಾವು ಕೂಡ ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಚಿವರನ್ನ ಭೇಟಿಯಾಗಿದ್ದೀರಾ. ಈಗ ಮುಂದಿನ ಅಂದರೆ ಚಾಲಕ ಸಂಘಟನೆಗಳ ಹೋರಾಟ ಯಾವ ಥರವಾಗಿರಲಿದೆ? ಅಂದರೆ ಸರ್ಕಾರ ಈಗ ಮೇಲ್ಮನವಿಗೆ ಹೋಗಬೇಕು ಅಂತ ಕೂಡ ತಾವೀಗ ಹೊತ್ತು ಮನವಿಯನ್ನು ಮಾಡ್ಕೊಂಡಿದ್ದೀರಾ? ಸರ್, ಇವಾಗ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಬಂದು ಈಗ ಹಲವಾರು ಹೋರಾಟಗಳನ್ನ ಹಿಂದೆ ಮಾಡಿದ್ದೀವಿ, ದೊಡ್ಡ ಮಟ್ಟದಲ್ಲೇ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಚಾಲಕರ ಪರವಾಗಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ವಿಭಿನ್ನವಾಗಿರುತ್ತೆ ಹೋರಾಟ. ಯಾರು ಏನೇ ಮಾಡಿದ್ರೂ ಕೂಡ ಚಾಲಕರ ಹೋರಾಟನ ನಿಲ್ಸೋಕ್ಕಾಗಲ್ಲ. ಸರ್, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಒಂದೆರಡು ಸಂಘಟನೆಗಳಲ್ಲ, ನೂರಾರು ಸಂಘಟನೆಗಳಿದ್ದಾವೆ. ನೂರಾರು ಸಂಘಟನೆಗಳ್ನು ಕೂಡ ವಿಚಾರ ಮೂಡಿಸಿ ಆ ದಿನ ಒಂದು ದಿನ ನಿಗದಿ ಮಾಡಿ, ಅಣ್ಣವ್ರು ಹೇಳ್ದಂಗೆ ಒಂದು ದಿನ ನಿಗದಿ ಮಾಡಿ, ಆ ಒಂದು ದಿನ ಎಲ್ಲರನ್ನೂ ಕೂಡ ಮೀಟಿಂಗ್ ಕರೆಸಿ ದೊಡ್ಡ ಮಟ್ಟದಲ್ಲಿ ಹೋರಾಟನ ಹಮ್ಮಿಕೋತೀವಿ. ಫೆಬ್ರವರಿ ಮೊದಲ ವಾರದಲ್ಲಿ ಎಲ್ಲ ಚಾಲಕ ಸಂಘಟನೆಗಳ ಸಭೆಯನ್ನು ಕರಿತೀವಿ. ಆ ಸಭೆಯಲ್ಲಿ ಮುಂದೆ ಅಂದರೆ 2ನೇ ಅಥವಾ 3ನೇ ವಾರದಲ್ಲಿ ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಡ್ತೀವಿ. ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಟೋಟಲಿ ರಾಜ್ಯಾದ್ಯಂತ ಕೂಡ ಕರ್ನಾಟಕ ಬಂದ್ಗೂ ನಾವು ತೀರ್ಮಾನವನ್ನು ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.